a treatable eye condition with lifelong impact. Squint Eye Awareness organized by Vasan Eye Care Hospital, Bangalore 15th November 2024. Squint or strabismus, commonly referred to as being cross-eyed, is a condition where the eyes are misaligned, causing one eye to deviate outward, inward, upward, or downward while the other eye remains straight. Affecting people of all ages, squint often appears in infancy or early childhood. Addressing a press conference, Dr. Parul Priyambada, pediatric ophthalmologist, strabismus phacosurgeon, Vasan Eye Care Hospital, said common causes of squint in childhood include reduced vision in one or both eyes due to congenital or developmental cataracts, retinal conditions such as retinopathy of prematurity, and optic nerve disorders, refractive errors that require corrective eyewear, certain syndromes and neurological disorders, as well as genetic or unknown factors. ನಮಸ್ಕಾರ, ನಾನು ಡಾಕ್ಟರ್ ನಿಶಾಂತ್ ಅಂತ. ವಿ ಆರ್ ವಾಸನ್ ಐ ಹಾಸ್ಪಿಟಲ್ ಬ್ಯಾಂಗ್ಳೂರ್. ನಾವು ಈ ಪ್ರೋಗ್ರಾಮ್ನ ಸ್ಕ್ವಿಂಟ್ ಅಥವಾ ಮೆಲ್ಗನ್ ಅನ್ನೋ ಕಂಡೀಷನ್ ಬಗ್ಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಸ್ಕ್ವಿಂಟ್ ಇಲ್ಲ ಮೆಲ್ಗನ್ನ ನಮ್ಮ ಊರ ಕಡೆ ಎಲ್ಲ ಅದನ್ನು ಅದೃಷ್ಟ ಅಂತ ಹೇಳ್ತಾರೆ. ಯಾಕಂದರೆ ಹಳೆ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ಅದಕ್ಕೆ ನಮ್ಮ ದೊಡ್ಡವರು ಮೆಲ್ಗನ್ ಇರೋರಿಗೆ ಬೇಜಾರಾಗಬಾರ್ದು ಅಂತ ಮೆಲ್ಗನ್ ಇರೋರಿಗೆ ಅದೃಷ್ಟ ಅಂತ ಹೇಳ್ತಿದ್ರು. ಆದರೆ ಅದು ಅದೃಷ್ಟ ಅಲ್ಲ. ಮೆಲ್ಗನ್ ಇದೆ ಅಂತ ಅಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಕಣ್ಣು, ಯಾವ ಕಣ್ಣು ಮೆಲ್ಗನ್ ಇದೆ ಆ ಕಣ್ಣು ಅವ್ರಿಗೆ ಕಾಣಿಸ್ತಾ ಇರಲ್ಲ. ಸೊ ಅವ್ರು ಮಾಡೋ ಎಲ್ಲ ಕೆಲಸಗಳು, ಬೆಳಗ್ಗೆನಿಂದ ರಾತ್ರಿ ಸಾಯಂಕಾಲವರೆಗೂ ಮಾಡೋ ಎಲ್ಲ ಕೆಲಸಗಳಲ್ಲಿ ಅವ್ರು ಒಂದೇ ಕಣ್ಣು ಉಪಯೋಗಿಸ್ತಾರೆ. ಮೆಲ್ಗನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೆಲ್ಗನ್ನಲ್ಲಿ ಏನು ಅಂತಂದರೆ ಅದನ್ನು ಸಣ್ಣ ವಯಸ್ಸಲ್ಲೇ ಕಣ್ಣಿಡಿಬೇಕು. ಸಣ್ಣ ವಯಸ್ಸಲ್ಲೇ ಕಣ್ಣಿಡಿದು ಸಣ್ಣ ವಯಸ್ಸಲ್ಲೇ ಟ್ರೀಟ್ ಮಾಡಿದ್ರೆ ಕಂಪ್ಲೀಟ್ಲಿ ಕ್ಯೂರಬಲ್ ಇರುತ್ತೆ. ಮೆಲ್ಗನ್ನ ಬರೀ ಕಾಸ್ಮೆಟಿಕ್ ಅಂದರೆ ನೋಡೋ ಇದಕ್ಕೆ ಅಲ್ಲ, ಅದು ಅವ್ರ ದೃಷ್ಟಿನೂ ಕಡಿಮೆ ಮಾಡುತ್ತೆ, ಅವ್ರ ಡೆಪ್ತ್ ಪರ್ಸೆಪ್ಷನ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಮೆಲ್ಗನ್ ಇರೋರ ಮೆಂಟಲ್ ವೆಲ್ಬೀಯಿಂಗ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ಮೆಲ್ಗನ್ನ ಕಂಪ್ಲೀಟಾಗಿ ವಾಸನ್ ಐ ಹಾಸ್ಪಿಟಲ್ಸಲ್ಲಿ ಎಲ್ಲ ಬ್ರಾಂಚಸಲ್ಲೂ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ತೀವಿ. ಇಟ್ ಈಸ್ ಅ ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಒಂದೊಂದು ಸಲ ಬರೀ ಕನ್ನಡಕ ಕೊಟ್ಟು ಮೆಲ್ಗನ್ನ ಸರಿ ಮಾಡ್ಬೋದು. ಕಾಂಪ್ಲೆಕ್ಸ್ ಕೇಸಸಲ್ಲಿ ಸರ್ಜರೀಸ್ ಮಾಡಿ ಅದನ್ನು ಸರಿ ಮಾಡ್ಬೋದು. ಆ್ಯಂಡ್ ಸರ್ಜರಿನೂ ಜಸ್ಟ್ ಒಂದಿಂದಲೇ ಮುಗ್ದೋಗುತ್ತೆ. ಬೆಳಗ್ಗೆ ಬಂದರೆ ಸಾಯಂಕಾಲ ಅಷ್ಟರಲ್ಲಿ ಆಪ್ರೇಷನ್ ಆಗುತ್ತೆ ಆ್ಯಂಡ್ ಕಣ್ಣು ಸ್ಟ್ರೈಟ್ ಆಗುತ್ತೆ ಆ್ಯಂಡ್ ದೇ ಕ್ಯಾನ್ ಲೀವ್ ಹ್ಯಾಪಿ. ಸರ್ಜರಿ ಕಾಸ್ಟ್ ಎಷ್ಟಾಗುತ್ತೆ? ಸರ್ಜರಿ ಕಾಸ್ಟು ಡಿಪೆಂಡ್ ಆಗುತ್ತೆ ಸರ್. ಒಂದು ಕಣ್ಣಾದರೆ ಒಂದು ರೇಟು, ಎರಡು ಕಣ್ಣಾದರೆ ಒಂದು ರೇಟ್ ಇರುತ್ತೆ. 40,000ದಿಂದ 60,000ವರೆಗೂ ಆಗುತ್ತೆ ಸರ್. ಮೆಲ್ಗನ್ ಅನ್ನೋದು ಏನು ಸರ್, ಯಾವ ರೀತಿ ಅದು? ಸರ್ ಮೆಲ್ಗನ್ ಅನ್ನೋದು ಏನು ಅಂತಂದರೆ, ನಾವೀಗ ಸ್ಟ್ರೈಟ್ ನೋಡೋವಾಗ ನಮ್ಮ ಬ್ರೈನಿಂದ ಎರಡು ಕಣ್ಣಿಗೆ ಒಂದೇ ಸಲ ಸಿಗ್ನಲ್ ಬರಬೇಕು ಸರ್. ಬಂದು ಎರಡು ಕಣ್ಣು ಸ್ಟ್ರೈಟ್ ಆಗಿರ್ಬೇಕು. ಅಂದರೆ ಒಂದು ಕಡೆ ನಾನು ನಿಮ್ಮ ಕಡೆ ನೋಡ್ತಿದ್ದೀನಿ ಅಂತಂದರೆ ಎರಡು ಕಣ್ಣು ನಿಮ್ಮನ್ನೇ ನೋಡಬೇಕು. ಆದರೆ ಏನಾಗುತ್ತೆ ಅಂತಂದರೆ ಮೆಲ್ಗನ್ ಇರೋರಿಗೆ ಒಂದು ಕಣ್ಣು ನಿಮ್ಮನ್ನು ನೋಡ್ತಿದ್ರೆ ಇನ್ನೊಂದು ಕಣ್ಣು ಹೊರಗಡೆ ನೋಡ್ತಾ ಇರ್ತದೆ. ಅದೇನು ಅಂತಂದರೆ ಈ ಕಣ್ಣನ್ನ ಬ್ರೈನು ಉಪಯೋಗಿಸ್ತಾ ಇಲ್ಲ ಅಂತ. ಸೊ ಅದನ್ನು ಮೆಲ್ಗನ್ ಅಂತ.